ರವಿ ಬೆಳಗೆರೆ ಸರ್ದು ಒಂದು ಟಾಕ್ ನಾನು ಕೇಳಿದ್ದೀನಿ. ಅವರು ಅದೇ ಹೇಳ್ತಾರೆ. ಯಾರ ಮೇಲೋ ಏನೋ ಮುನಿಸಾಯ್ತು ಅಥವಾ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಬಂತು ಅಂದ್ರೆ ಪಟ್ ಅಂತ ಅವ್ರ ಬಳಿ ಹೋಗಿ ಕಮ್ಯುನಿಕೇಟ್ ಮಾಡ್ಬಿಡಿ. ಅಲ್ಲಿ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಸೊ ನಾವು ಮಾತಾಡೋದು ಅಥವಾ ನಾವು ಸಾಧಿಸೋದೇನು ಅಂದ್ರೆ ಜಿದ್ದು ಸಾಧಿಸ್ತೀವಿ. ಕಮ್ಯುನಿಕೇಷನ್ ಗ್ಯಾಪ್ ಆಗತ್ತೆ. ಸಂಬಂಧಗಳಲ್ಲಿ ಬಿರುಕು ಉಂಟಾಗತ್ತೆ. ಈಗ ನಿಮ್ಮ ಪ್ರಕಾರವಾಗಿ ಸಂಬಂಧಗಳು ಎಷ್ಟು ಮುಖ್ಯ? ತುಂಬಾ ಮುಖ್ಯ. ನಾನು ಆವಾಗಲೇ ಹೇಳ್ದಂಗೆ ಈ ಸರ್ಫೇಸ್ ಲೆವೆಲಲ್ಲಿ ಇದೆಯಲ್ಲ ಅದು ತುಂಬ ಪ್ರಾಬ್ಲಮ್. ಯಾಕಂದರೆ ನಿಮಗೆ ಯಾರು ನಮ್ಮೋರು ಅಂತಲೇ ಗೊತ್ತಾಗಲ್ಲ ಆ ಥರದ್ದು ಸಂಬಂಧ ಆದಾಗ. ಸೊ ಆ ಡೀಪ್ ಕನೆಕ್ಷನ್ಸ್ ಇದೆಯಲ್ಲ ಹೇಗಾದರೂ ಮಾಡಿ ಆ ಡೀಪ್ ಕನೆಕ್ಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನನಗೆ ಅನಿಸೋ ಪ್ರಕಾರ ನೀವು ಮೊದಲೇ ಹೇಳ್ದಾಗೆ ನನ್ನೊಂದು ಪಾಲಿಸಿ ಇದೆ. ನನಗೇನಂದರೆ ಯಾರಾದರೂ ನಂಗೆ ಬೇಜಾರು ಮಾಡಿಸಿದ್ರೆ ಅಥವಾ ಆಬ್ವಿಯಸ್ಲಿ ತುಂಬ ಜನ ನಂಗೆ ಬೇಜಾರು ಮಾಡಿಸಿರ್ತಾರೆ, ಇನ್ನೊಂದೇನೋ ಆಗಿರುತ್ತೆ. ನನಗೆ ಅವ್ರ ಹತ್ರ ಮಾತಾಡಬೇಕಾ, ನಾನು ತಕ್ಷಣ ಮಾತಾಡ್ತೀನಿ, ನಾನು ಕಾಯಲ್ಲ. ನಾನು ಓಕೆ ಇವಳು ಮಾತಾಡಿಲ್ಲ, ಅವ್ರು ಮಾತಾಡಲಿ ಫಸ್ಟು, ನಾನು ಆಮೇಲೆ ಮಾತಾಡ್ತೀನಿ, ನನಗದಿಲ್ಲ. ಸೊ ಸಂಬಂಧ ಉಳಿಸ್ಕೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್. ಸಂಬಂಧ ಹಾಳು ಮಾಡ್ಕೊಳ್ಳೋದು ಇಸ್ ವೆರಿ ಈಸಿ. 5 ನಿಮಿಷದಲ್ಲಿ ನಾವು ಏನೋ ಅಂದ್ಬಿಟ್ಟು ಅದನ್ನು ಕೆಡಿಸ್ಕೊಂಡ್ಬಿಡ್ಬೋದು. ಅಥವಾ ಅವಳು ತುಂಬ ಬೋಲ್ಡಪ್ಪ, ಎಲ್ಲ ಮಾತಾಡ್ಬಿಡ್ತಾಳೆ, ಅವಳೆಲ್ಲ ಬಾಯಿಗೆ ಬಂದಿದ್ದು ಹೇಳ್ಬಿಡ್ತಾಳೆ ಅಂತ. ಇಟ್ಸ್ ವೆರಿ ಈಸಿ ಟು ಡೂ ದ್ಯಾಟ್. ಬಟ್ ಅದು ನೆಸೆಸರಿ ಇದೆಯಾ? ಆಮೇಲೆ ನಾನು ಒಂದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದೇನೆಂದರೆ, ಪ್ರತಿಯೊಬ್ಬ ಮನುಷ್ಯನು ಆ ಪರ್ಟಿಕ್ಯುಲರ್ ಮೊಮೆಂಟಲ್ಲಿ ಅವನಿಗೇನು ಸರಿ ಅನಿಸುತ್ತೋ ಅದನ್ನು ಮಾಡಿರ್ತಾನೆ. ಅವನು ಯಾವುದನ್ನು ಅದನ್ನು ಇಂಟೆನ್ಷ್ನಲಿ ಮಾಡಿರೋದಿಲ್ಲ. ಆ ಇಂಟೆನ್ಷ್ನಲಿ ಮಾಡಿದ್ರೂ ಕೂಡ ಅವನಿಗೇನು ಅನಿಸಿರುತ್ತೆ ಆ ಮೊಮೆಂಟಿಗೆ ಅದು ಅವನಿಗೆ ಸರಿ ಅನಿಸಿರುತ್ತೆ, ಹಾಗಾಗಿ ಅವನು ಅದನ್ನು ಮಾಡಿರ್ತಾನೆ. ಸೊ ಮನುಷ್ಯ ಕೆಟ್ಟವನಲ್ಲ, ಆ ಸಿಚುವೇಷನಲ್ಲಿ ಅವ್ನು ರಿಯಾಕ್ಟ್ ಮಾಡಿರೋ ರೀತಿ ಕೆಟ್ಟದಿರ್ಬೋದು, ಆ ಸಿಚುವೇಷನಲ್ಲಿ ಅವ್ನು ತೊಗೊಂಡಿರೋ ಆ ಲೆಸನ್ ಅವ್ನು ಏನು ರಿಯಾಕ್ಟ್ ಅದು ಕೆಟ್ಟದಿರ್ಬೋದು. ಸೊ ಇಡೀ ಮನುಷ್ಯನ ನೀವು ಕೆಟ್ಟವನು ಅಂತ ನೋಡಬೇಡಿ, ಸೊ ಇಡೀ ಸಂಬಂಧನ ಕೆಟ್ಟದು ಅಂತ ನೋಡಬೇಡಿ. ಆ ಸಿಚುವೇಷನ್ನಲ್ಲಿ ಅವ್ರು ಮಾಡಿದ ತಪ್ಪಿತ್ತಾ, ಹೌದಾ, ನಿಮ್ಗೆ ಆ ಸಿಚುವೇಷನ್ ಮತ್ತೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ನಿಮ್ಗೆ ಇಗ್ನೋರ್ ಮಾಡಬೇಕಾ ಅದನ್ನು ಇಗ್ನೋರ್ ಮಾಡಿ, ಇಲ್ಲ ಕನ್ಫ್ರಂಟ್ ಮಾಡಬೇಕಾ ಕನ್ಫ್ರಂಟ್ ಮಾಡಿ. ಆದರೆ ಆ ಮನುಷ್ಯನೇ ಸರಿ ಇಲ್ಲ ಅಂತ ಸಂಬಂಧ ಹಾಳು ಮಾಡ್ಕೋಬೇಡಿ. ಸೊ ದಿಸ್ ಇಸ್ ಮೈ ಪಾಲಿಸಿ. ಓಕೆ, ಈಗ ಚೇತನ ಪ್ರಕಾರವಾಗಿ ಬರವಣಿಗೆ ಅಂದ್ರೆ ಏನು? ನಿಮ್ಮ ಪ್ರಕಾರವಾಗಿ ಬರವಣಿಗೆನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ನನಗೆ ಬರವಣಿಗೆ ಲೈಫ್ ಲೈನ್. ನನಗೆ ಬರವಣಿಗೆ ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಬರಲ್ಲ. ಒಂದೊಂದ್ಸಲ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತೀವಿ, ನಮಗೆ ಬರೋ ಸಂಬಳಕ್ಕೆ ನಾವು ಬೇರೆ ಏನಾದರೂ ಮಾಡ್ಬೇಕು ಕಣೆ, ಈ ಸಂಬಳದಲ್ಲಿ ನಾವು ಹೇಗೆ ಇದು ಮಾಡೋದು ಅಂತ. ಸೊ ಮಾತಾಡ್ತಿರ್ತೀವಿ. ಅಷ್ಟು ಡಿಸ್ಕಷನ್ ಆದಮೇಲೆ ಲಾಸ್ಟಲ್ಲಿ ಬರೋದು, ಏನು ಮಾಡೋಕ್ಕಾಗತ್ತೆ, ನಮಗಿದೊಂದೇ ಗೊತ್ತಿರೋದು. ಸೊ ಬರವಣಿಗೆ ಒಂದೇ ಕಸುಬು ನಂಗೆ ಗೊತ್ತಿರೋ ಹಂಗೆ. ಸೊ ದಟ್ ಇಸ್ ದ ಲೈಫ್ ಲೈನ್. ಆ್ಯಂಡ್ ಬರವಣಿಗೆ ಇಸ್ ವೆರಿ ವೆರಿ ಸ್ಟ್ರಾಂಗ್. ಇಟ್ ಕ್ಯಾನ್ ಬ್ರೇಕ್ ಆರ್ ಮೇಕ್ ಲೈಫ್ಸ್. ಸೊ ಹಾಗಾಗಿ ನಾವು ಆ ಶಕ್ತಿ, ನಾವು ಈಗ ಪೆನ್ನಲ್ಲಿ ಬರೀದಿರೇ ಇರ್ಬೋದು, ಆದರೆ ಆ ಇಂಕ್ಗೆ ಒಂದಿರೋ ಶಕ್ತಿ, ಆ ತಾಕತ್ತನ್ನು, ದಟ್ ಇಸ್ ಅಲ್ಟಿಮೇಟ್.